ದೆವ್ವ ಮಾತಾಡೋದನ್ನ ದೆವ್ವ ಬಿಡಿಸೋದನ್ನ ನೋಡೋದೇ ಒಂದು ಚಂದ ಕಣ್ರಿ. ಕಣ್ಗೆ ಹಬ್ಬ, ಕಿವಿಗಿಂಪು. ನೋಡಿ, ಇದು 3 ದೇವ್ರ ಪೀಠ ಅಂತೆ ಮೈಸೂರು ವಿಜಯನಗರದಲ್ಲಿರುವ ಹಂಪಿ ಸರ್ಕಲ್ ಹತ್ರ ಇದೆಯಂತೆ. ಇಲ್ಲಿ ಅದೆಂಥದ್ದೇ ಹಠ ಮಾಡೋ ದೆವ್ವ ಇದ್ರು ಮಕಾಮುತಿ ನೋಡಲ್ಲ, ಬಿಡಿಸಿ ನಿಮ್ಮನ್ನ ಮನೆ ಕಳಿಸ್ತಾರಂತೆ. ಎಡಗೈಲಿ ಜೂಟ್ ಹಿಡ್ಕೊಂಡು ಬಲಗೈಲಿ ಇಷ್ಟುದ್ದ ಕೋಲ್ ಹಿಡ್ಕೊಂಡು ದೆವ್ವ ಬಿಡಿಸ್ತಾ ಇತ್ತಲ್ಲ, ಈ ಮೇಡಮ್ ಹೆಸರು ಗೊರವ್ವ ಅಂತ. ನಿಮ್ಮ ಹೆಗಲ ಮೇಲೆ ಅದೆಂಥದ್ದೇ ದೆವ್ವ ಬಂದು ಕೂತಿದ್ದು, ಅದನ್ನು ಕರೆದು ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಕನ್ವಿನ್ಸ್ ಮಾಡಿ ಬುದ್ಧಿ ಹೇಳಿ ಕೇಳಿದ್ರೆ 2 ಬಿಟ್ಟಾದರೂ ಅದಕ್ಕೆ ನಿಮ್ಮ ಸಹವಾಸ ಬಿಡಿಸಿ ನಿಮ್ಗೆ ಅದ್ರ ಸಹವಾಸ ಬಿಡಿಸಿ ಮನೆ ಕಳ್ಸುತ್ತಂತೆ. ನೋಡಿ, ಈ ಮನುಷ್ಯನ ಮೇಲೆ ಬಂದೈತಲ್ಲ, ಇದ್ರ ಹೆಸರು ರೂಪ ಅಂತೆ. 4 ವರ್ಷ ಆಗೈತೆ. ಈ ಅಪ್ಪನ ಮೈ ಮೇಲೆ ಬಂದು ಸೆಟ್ಲಾಗಿ 1 ತಿಂಗಳು. ಯಾರ್ ನೀನು? ರೂಪ ಅಂತ. ಎಷ್ಟು ವರ್ಷ ಆಯ್ತು ಬಂದು? ಈಗ 1 ತಿಂಗಳಾಯ್ತು. ಈ ರೂಪ ಅನ್ನೋ ದೆವ್ವ ಮೇಡಮ್ ಇದೆಯಲ್ಲ, ಇದ್ರ ಗಂಡ ಯಾರನ್ನೋ ಇಟ್ಕೊಂಡ್ಬಿಟ್ಟು ಅವನ ತಗೊಂಡ್ರಿ. ದೆವ್ವ ಆಗ್ಬಿಟ್ರೆ ಇದನ್ನೆಲ್ಲ ಸಹಿಸ್ಕೋಬೇಕು ಅಂತ ಏನಾದ್ರು ಐತಾ? ನೋ ಚಾನ್ಸ್. ಅವನು ಅವಳ ಮನೆ ಬಗ್ಲು ತುಳಿಬಾರ್ದಷ್ಟೇ. ಏನು ದೆವ್ವ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಗಂಡನ ಬಿಟ್ಕೊಡಕ್ಕಾಯ್ತದ? ಅವನು ಅವಳನ್ನ ಬಿಟ್ರೆ ನಾನು ಇವನನ್ನ ಬಿಡೋದು ಅಂತ ಹೇಳ್ತೈತೆ ರೂಪ ಮೇಡಮ್. ಇನ್ನೊಂದು ಹುಡುಗಿ ಮೇಲೆ ತಿಳ್ಕೊಂಡ. ಯಾರು? ಗಂಡ. ನಿಮ್ ಗಂಡ? ಅವ್ನ ಮನೆ ಬಾಗ್ಲು ತುಳಿಬಾರ್ದು ಅಷ್ಟೇ ಇದೆ. ನಾನು ಬಿಟ್ಟು ಹೋಗ್ತೀನಿ, ಅವ್ನ ಮನೆ ಬಾಗ್ಲು ತುಳಿಬಾರ್ದು. ಅಲ್ಲ ಗುರು, ಸತ್ತು ದೆವ್ವ ಆದ್ರೂ ಬಿಡ್ತಾ ಇಲ್ವಲ್ಲ ಈ ರೂಪ ಮೇಡಮ್. ಅದೆಷ್ಟು ಪಾಸೆಸಿವ್ ಇರ್ಬೇಕು ನೋಡ್ರಿ ಅವ್ರ ಗಂಡನ ಮೇಲೆ. ಆದ್ರೂ ಅವ್ರ ಗಂಡ ಯಾವನ್ನ ಇಟ್ಕೊಂಡ್ರೆ ಈ ವೈನ್ ಮೇಲೆ ಯಾಕೆ ಬಂದ್ರು ಅಂತ ಈ ದೆವ್ವ ಮೇಡಮ್. ಈ ದೆವ್ಗಳು ಲಾಜಿಕೆ ಅರ್ಥ ಆಗೋಲ್ಲಪ್ಪ. ಆಮೇಲೆ ನಮ್ಮ ಗೊರವ ಮೇಡಮು ಈ ದೆವ್ವಕ್ಕೆ ಬುದ್ಧಿ ಹೇಳಿ ತಲೆ ಮೇಲೆ ಇರೋ 2 ಕೂದಲು ಕಿತ್ಕೊಂಡು ಕವರಲ್ಲಿ ಕಟ್ಕೊಂಡ್ರು. ಮತ್ತೆ ಯಾವಾಗ್ಲಾದ್ರು ಈ ದೆವ್ವ ಬಿಡಿಸಿದ ಮೇಡಮ್ ಸಿಕ್ಕಿದಾಗ ನಂದೇನು ಕಿತ್ಕೊಳಕ್ಕಾಗಲಿಲ್ಲ, ನಿನ್ನ ಕೈಲಿ ಇರಬಾರ್ದಲ್ಲ ಆ ದೆವ್ವ, ಅದಕ್ಕೆ ಸಾಕ್ಷಿಗಿರ್ಲಿ ಅಂತ ಹೇಳ್ಬಿಟ್ಟು 1-2 ಕೂದಲು ಕಿತ್ಕೊಂಡು ಕವರಲ್ಲಿ ಕಟ್ಟಿಟ್ಕೊಂಡ್ರು ಅಷ್ಟೇ. ಸರಿ, ಕೂದ್ಲು ಕಿಡು, ಇಲ್ಲಿಡ್ಕೊ, ಇಲ್ಲಿ ಕಿಡೋದ್ನ. ಈ ಹೆಣ್ಮಗಿನ ಮೇಲೆ ಬಂದೈತಲ್ಲ, ಇದು ಭಾರಿ ಹಠಮಾರಿ, ಬಾಯೇ ಬಿಡಲ್ಲ ಅನ್ನತ್ತೆ. ಗೊರ್ರವ ಕೇಳೋದಕ್ಕೆ ಮರ್ಯಾದೆಯಿಂದ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ದೆವ್ವ ಅಂತ ನೋಡಲ್ಲ, ಬಾರಿಸಿ ಬಿಸಾಕ್ಬಿಡ್ತಾರೆ. ಪಾಪ ಈ ದೆವ್ವ ನೋಡಿದ್ರೆ ಮನೆಯವ್ರು ಹೊಡೆದ್ರು ಅಂತ ಉರುಳು ಹಾಕೊಂಡು ಸತ್ತೋಗಿತ್ತಂತೆ. ಏನಾಗ ಸತ್ತೋದೆ? ಇವಾಗ ನೋಡಿದ್ರೆ ಈ ಗೊರ್ರವ ಮೇಡಮ್ ಹೊಡೆದು ಟಾರ್ಚರ್ ಕೊಡ್ತಾ ಇದ್ದಾರೆ. ಹಿಂಗೆ ಟಾರ್ಚರ್ ಕೊಟ್ರೆ ವಿಷ ಕೊಟ್ಟು ಸತ್ತೋಗ್ಬಿಡುತ್ತೆ ಅಷ್ಟೇ ಈ ದೆವ್ವ. ಆದ್ರೂ ಭಲೆ ಆಟ ಕಡ್ರಿ ಈ ದೆವ್ವಕ್ಕೆ. ಎಷ್ಟೇ ಸತಾಯಿಸಿದ್ರು ನಮ್ಮ ಗೊರ್ರವ ಮೇಡಮ್ ಬಿಟ್ಬಿಡ್ತಾರೆ ಅಂದ್ಕೊಂಡ್ರ. ಇಂಥವು ಎಷ್ಟು ದೇವ್ಗಳು ನೋಡಿಲ್ಲ ಇವರು. ಇದ್ರದ್ದು 1-2 ಕೂದಲು ಕಿತ್ಕೊಂಡು ಕರ್ದಂಗೆಲ್ಲ ಬರ್ಬೇಕು ಅಂತ ಕಂಡೀಷನ್ ಆಗಿ ಕಳಿಸ್ಕೊಟ್ರು. ಯಾಕಪ್ಪ ಅಂದ್ರೆ ಇನ್ನು ವಿಚಾರಣೆ ಬಾಕಿ ಇರುತ್ತಲ್ಲ ಅದಕ್ಕೆ. ಈ ಕೋರ್ಟಲ್ಲಿ ಬೇಲ್ ಕೊಡ್ಬೇಕಾರೆ ಹೇಳಲ್ವಾ, ಕರ್ದಂಗೆಲ್ಲ ವಿಚಾರಣೆ ಬರ್ಬೇಕಪ್ಪ ನೀನು ಅಂತ. ಹಂಗೆ ಇಲ್ಲೋ ಕೂಡ ತಡಿ, ಕೂದಲು ಕೊಡಿ, ಕಿತ್ಕೊಡಿ, ಕಿಳದ್ನ ಕಿಳು. ನಮ್ ಪುನಃ ಕರ್ದಾಗ ಬರ್ಬೇಕು. ಈ ವರ್ಡ್ ಆಯ್ತು. ಈ ಹೆಣ್ಮಗ ನೋಡಿ, ಇದ್ರ ಮೇಲೆ ಬಂದಿರೋ ದೆವ್ವ ಐತಲ್ಲ, ಇದು ಅಮರ ಪ್ರೇಮಿ ಕೊಂಡ್ರಿ. ಸತ್ರು ಕಮ್ಮಿ ಆಗಿಲ್ಲ ಇದ್ರದ್ದವು. ನಮ್ ಗೊರ್ರವ ಮೇಡಮ್ ಜೂಟ್ ಹಿಡ್ಕೊಂಡ ತಕ್ಷಣ ಗೊಳೋ ತತ್ಬಿಡ್ತು. ಬಾ ಬಾ ಬಾ. ನಿನ್ನ ಹೆಸ್ರೇನು, ಯಾವಾಗ ಸತ್ತೆ, ಇವಳ ಮೇಲೆ ಯಾಕೆ ಬಂದೆ ಅಂತಂದ್ರೆ ಪ್ರಸ್ತು 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 ಅನ್ನತ್ತೆ. ಸರಿಯಾಗಿ ಹೇಳು ಅಂದ್ರೆ ಪ್ರಸ್ತುತ ಅನ್ನತ್ತೆ. ನಿನ್ನ ಹೆಸರೇನು? ಪ್ರಸ್ತು. ಕ್ಲೀನ್ ಆಗಿ ಹೇಳು ಪೂರ್ತಿ ಹೆಸರು. ಗಂಡ ಹೆಣ್ಣ ನೀನು? ಗಂಡು. ಮತ್ತೆ ಪ್ರಸ್ತುತ ಅಂತ ಹೆಣ್ಣು ಹುಡುಗಿನ ಹೆಸರು ಹೇಳ್ತಿದ್ಯಾ? ಕರೆಕ್ಟ್ ಆಗಿ ಹೇಳಿ, ನಿನ್ನ ಹೆಸರೇನು? ಪ್ರಸ್ತುತ. ನಮ್ ಗೊರ್ರವನಿಗೆ ಪ್ರಸ್ತುತ ಗಂಡೋ ಹೆಣ್ಣು ಅನ್ನೋದೇ ಕನ್ಫ್ಯೂಷನ್. ಮತ್ತೆ ಏನೋ ಸಮಾಧಾನ ಮಾಡಿ ಕೇಳಿದ್ರೆ ಹೆಸರು ಪ್ರಸ್ತುತ ಅಂತೆ, ಈ ಹೆಣ್ಮಗಿನ ಮೇಲೆ ಲವ್ ಅಂತೆ, ಈ ಹುಡುಗಿಗೆ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಷ ಕೂಡ ಸೋತೋಗ್ಬಿಟ್ಟಿತ್ತಂತೆ. ಇವಾಗ ಬಂದೈತಂತೆ, ಕರ್ಕೊಂಡೇ ಹೋಗುತ್ತಂತೆ. ಏನ್ ಮಾಡ್ಕೊಂಡ್ ಸತ್ತಪ್ಪ? ವಿಷ ಕುಡ್ದಿದ್ದ? ಮಗಳನ್ನ ಕರ್ಕೊಂಡೈತ್ಯಾ? ಅದಕ್ಕೆ ಬಂದಿರೋದ? ಬಿಟ್ಬಿಡ್ತಾರ ನಮ್ಮ ಗೊರ್ರವ ಮೇಡಮು. ಕೋಲ್ ತಗೊಂಡು 4 ಬಾರ್ಸಿ ಕಿತ್ಕೊಂಡ್ರು 4 ಕೂದಲನ್ನ. ಅಷ್ಟು ಈಸಿ ಅಲ್ಲ ರೀ. ಸತ್ರು ಅಷ್ಟೇ, ಬದುಕಿದ್ರು ಅಷ್ಟೇ. ನಮ್ಮ ಗೊರ್ರವ ಮೇಡಮ್ ಮಾತ್ರ ಇವೆಲ್ಲ ನಡೆಯಕ್ಕಿಲ್ಲ. ಕೊಡ್ತಾ ಇರ್ತಾರೆ, ಇಸ್ಕೊತಾ ಇರ್ಬೇಕು. ನೋಡಿ, ಇದ್ರ ಮೇಲೆ ಯಾವುದೋ ಫ್ರೆಂಡ್ಗೆ ಬಂದಿರೋದಂತೆ, ಹೆಸರು ಪುನಿ ಅಂತೆ. ಅದಕ್ಕೆ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ವಂತೆ, ಟೈಮೇ ಪಾಸ್ ಆಗ್ತಿಲ್ವಂತೆ, ಅದಕ್ಕೆ ಬಂದೈತಂತೆ. ಇವನು ಕರ್ಕೊಂಡೇ ಹೋಗೋದಂತೆ, ಬರೀ ಕೈಲಿ ಹೋಗಕ್ಕಿಲ್ಲ ಅನ್ನತ್ತೆ. ಯಾರ್ ನೀನು? ಕರೆಕ್ಟ್ ಆಗಿ ಹೇಳಿ, ಯಾರ್ ನೀನು ಅಂತ ನಿಜ ಹೇಳು. ನಿಮ್ ಮಗನ್ ಬಿಟ್ಟು ಹೋಯ್ತು ಇಲ್ವೋ? ಏನಕ್ಕೆ ಹೋಗಕ್ಕಿಲ್ಲ? ಗೊರ್ರವ ಸರಿಯಾಗಿ ಒಂದು ಬಿಟ್ರು ನೋಡಿ, ಯಾಕೆ ಹೋಗಕ್ಕಿಲ್ಲ? ನೀನು ಹೋಗ್ಬೇಕು, ನಿಮ್ಮ ಅಪ್ಪನೂ ಹೋಗ್ಬೇಕು. ದೆವ್ವ ಆಗ್ಬಿಟ್ರೆ ಏನು 2 ಕೋಡಿ ಇರುತ್ತಾ? ಬಂದ್ವಾ ತಿಂದ್ವಾ ಹೋಗ್ತಾ ಇರ್ಬೇಕು ಅಷ್ಟೇ. ಅದನ್ನು ಬಿಟ್ಟು ಕರ್ಕೊಂಡು ಹೋಯ್ತೀನಿ, ಎತ್ಕೊಂಡು ಹೋಯ್ತೀನಿ ಅಂದ್ರೆ ಕೇಳೋದು ಗೊರ್ರವನಿಗೆ ತಲೆ ಕೆಟ್ಟಾಯ್ತಾ? ತಲೆ ಕೆಟ್ಟಿರೋ ಜನ ಇಲ್ಲಿಗೆ ಬರ್ಬೋದು. ನಿಮ್ಮ ಮ್ಯಾಲೆ ಅದು ಎಂಥದ್ದೇ ದೆವ್ವ ಮಾಡ್ಕೊಂಡಿದ್ರು ಬರೀ ಕೋಲಲ್ಲೇ ಹೊಡೆದು ಕೂಡಿಸ್ಬಿಡ್ತಾರೆ. ಕೂದು ಕಿತ್ಕೊಳ್ಳೋದು ಮಾತ್ರ ಮರೆಯಲ್ಲ. ಆಮೇಲೆ ಈ ಬೊಡ್ಡಿ ಮಗನ ದೇವ್ಗಳು ಏನು ಕೂತ್ಕೊಂಡೆ ಅಂತ ಕೇಳಬಾರ್ದಲ್ವಾ, ಅದಕ್ಕೆ